ಅಣ್ಣ ನಮಸ್ಕಾರ ರೀ. ರಾಜೇಂದ್ರ ಖೂಬಾರಿ ಅಣ್ಣ. ನಾವು ಇವತ್ತು ಶಿವಾನಂದ್ ಮಾನ್ಕರ್ ಅವ್ರ ಹೊಲ್ದಾಗ ಬಂದಿದ್ದೇವ್ರಿ. ಊರು ನಮ್ ಗೊಬ್ಬರ ಅಂದ್ರೆ ಅಣ್ಣರ ಇದು ನಿಮ್ ಈ ಹೊಲ್ದಾಗ ಈಗ ನೀವು ಮಲ್ಬರಿ ಒಂದ್ ಮಾಡಕತ್ತೀನಿ ಅಂತ ವಿಡಿಯೋ ಕೊಟ್ರಿ. ಇನ್ನು ಕಬ್ಬು ಮತ್ತು ಪಾಮ್ ಅದ ಮತ್ತು ಜೋಳ ಅದ. ನೀವು ನಮ್ಮ ಫರ್ಟಿಲೈಸರ್ ಯೂಸ್ ಮಾಡಿರಿ, ನಿಮ್ಗೆ ಏನು ಒಂದು ಅಂದಾಜ ಮ್ಯಾಗ ನಿಮ್ ಲೆಕ್ಕ ಹತ್ತಿದ್ರಿ ಅಣ್ಣರ. ಇನ್ನು ಮುಂದೆ ಅದ ಯೂಸ್ ಮಾಡ್ಬೇಕಂತೀರಿ. ಹ್ಞೂ ರೀ ಅಣ್ಣ. ಈಗ ನೆಕ್ಸ್ಟ್ ನಿಮ್ಗೆ ಏನದ, ಈಗ ಕಬ್ಬು ಹೆಂಗ್ ಬೆಳಿಬೇಕು, ಹೊಸ ಕಬ್ಬ ಅನ್ನೋದೊಂದು ಒಂದು ಕ್ವಶನ್ ಅದ ರೀ. ಅದಕ್ಕೆ ಇಲ್ಲಿ ನಮ್ಮ ಬಸವರಾಜ್ ಸಾಹೇಬ್ರ ಅದಾರ, ಅಗ್ರಿಕಲ್ಚರ್ ಆಫೀಸರು ರಿಟೈರ್ಡು. ಮತ್ತು ನಿಮ್ಮ ಹೊಲ ಮಾಡೋರು ನಮ್ಮ ಸಿದ್ದಪ್ಪ ಅವ್ರು ಅದಾರು, ಸತೀಶ್ ಹಿಂಡಿ ಅಣ್ಣವ್ರು ಅದಾರ ಇಲ್ಲಿ. ಸೊ ಈಗ ನಿಮ್ಗೆ ಕಬ್ಬು ಹೊಸ ಕಬ್ಬು ಬೆಳಿಬೇಕಾದ್ರೆ ಏನು ನಮ್ಮ ರೈತರು ತಪ್ಪು ಮಾಡ್ಬೇಕು, ತಪ್ಪುಗಳು ಹೇಳ್ತೀನಿ ರೀ ಅಣ್ಣಾರ. ಅಂದ್ರೆ ತಾನೇ ಬಾಕಿ ಎಲ್ಲ ಸುವ್ಯವಸ್ತದ ರೀ. ಫಸ್ಟ್ ನೀವೇನ್ ಮಾಡ್ತೀರಿ, ಕಬ್ಬು ಬೆಳಿಬೇಕಾದ್ರೆ ಕಮ್ಸೆ ಕಮ್ 2.5-3 ಟನ್ ನೀವು ಕಬ್ಬು ಬಂದು ಬೀಜ ತೊಗೊಂಬರ್ತೀರಿ. ಇವತ್ತಿನ ದಿವಸ 4,000, 5,000, 6,000, 7,000 ರೂಪಾಯಿ ತಗೋತಾರ. ಇದಕ್ಕೆ ಬೀಜಕ್ಕೆ ರೊಕ್ಕ ತಗೋತಾರ. ಅದೊಂದು 2-3 ಪಾಯಿಂಟ್ ನಿಮ್ಗೆ ಹೇಳ್ತೀನಿ ರೀ. ಫಸ್ಟ್ ನಿಮ್ ಕಬ್ಬಿಂದು ಬೀಜ ಅಂದ್ರೆ ಏನ್ರಿ, 20 ಗಣಿಕಿದ ಒಂದು ಕಬ್ಬು ಅದ ರೀ. ಅದ್ರಾಗ ಬೀಜ ಯಾವ್ದು ಕಬ್ಬು ಯಾವ್ದು ಗೊತ್ತಿಲ್ಲ, ಹೇಳ್ತೀನಿ. ಇಲ್ರಿ, ಕಣ್ಣ ಬೀಜ ಆಗಲ್ರಿ. ಈಗ ಜೋಳದ ಬೀಜ ತರ್ತೀರಿ, ತಂದ್ ನೀರ ಹಾಕ್ತಿರಿ, ಮ್ಯಾಗ ತೆಲಿವ್ಕ ಹಾಕ್ತಿರೇನ್ರಿ ಹೊಲಕ್ಕ? ಯಾಕೆ ಹಾಕಲ್ಲ? ಅವ್ ಬೀಜ ಅಲ್ಲ, ಸೊಳ್ಳ ಅವ ಅಂತ. ಹಂಗ ಕಬ್ಬಿನಾಗ ಸೊಳ್ಳ ಏನವ ಅಂತ ಕೇಳದ್ರಿ ನಿಮ್ಗ. ಇದು ಸೊಳ್ಳಿ ಏನದ? ಸೊಳ್ಳಿ ಏನಂದ್ರ ಬಸವರಾಜ್ ಅವ್ರೆ, ಕೆಳಗಿಂದ 2 ಯಾವ್ರಿ, ನೆಲದ ಕಡಿದ ಏನ್ ಬೀಜ ಅವ 2, ಅವು ಬೀಜ ಉಪಯೋಗಿಸಬಾರ್ದು. ಯಾಕಂದ್ರ ಅವ್ರಲಿಂದ ರೋಗ ಬರ್ತದ. ಮತ್ ಮ್ಯಾಗಿಂದು 3, 4, 5 ತನನು ಕಬ್ಬು ಬೆಳೆದಿರಲ್ಲ, ಅದು ನಿಮಗ್ ಕಬ್ಬು ಬರಲ್ಲ. ಅದಕ್ಕೆ ಮ್ಯಾಗಿಂದು 4-5 ಕಣ್ಣು ನಿಮ್ಮ ಅಲ್ಲ, ಕೆಳಗಿಂದು 1-2 ನಿಮ್ಮ ಕಣ್ಣು ನಿಮ್ಮ ಅಲ್ಲ. ಇದು ಒಂದನೇದು. ನಾ ಎಲ್ಲ ಫಾಸ್ಟೇ ಹೇಳ್ಬಿಡ್ತೀನಿ. 2ನೇದು, ನೀವು ಕಬ್ಬು ಏನ್ ಮಾಡ್ತೀರಿ, ತಂದು ನೀವು ಕಣ್ಣು ಹೆಂಗ್ ಕತ್ತರಿಸ್ತೀರಿ, ಸಿಕ್ಕಂಗ್ ಕತ್ತರಿಸ್ತೀರಿ. 2, 3 ನಿಮ್ಗೆ ಹೆಂಗ್ ಮನ್ಸಿ ವಯರ್ ಹಂಗೆ ಕಬ್ಬೆ ತುಳಿತೀರಿ. ಅದು ಮಾಡ್ಬೇಡ್ರಿ. ಕಬ್ಬಿಂದ ಕಣ್ಣು ಇರ್ತದಲ್ಲ, ಕಣ್ಣಿನ ಮ್ಯಾಗ 1 ಇಂಚ್ ಕಟ್ ಮಾಡ್ರಿ. ಕಣ್ಣಿನ ಕೆಳಗ 2 ಇಂಚರ್ ಇಡ್ರಿ, 3 ಇಂಚರ್ ಇಡ್ರಿ ಕೆಳಗ. ಅದು ಏನಂತಂದ್ರ ಕಬ್ಬಿಂದು ಮ್ಯಾಗಿಂದ ಇದ್ದಿದ್ದು ಗಿಡ ಬೆಳಿಲಕ್ಕ, ಕೆಳಗಿದ್ದಿದ್ದು ಕಬ್ಬಿನ ಊಟ, ಬೀಜದ್ದು ಊಟ. ಅದು ಅದಕ್ಕ ಕತ್ತರಿಸೋ ಟೈಮಿಗೆ ಮ್ಯಾಗ 1 ಇಂಚ, ಕೆಳಗ 2 ಇಂಚ, 3 ಇಂಚ ಇಟ್ಕೋರಿ. ಇದು 2ನೇದ್ರಿ. 3ನೇದು, ಕಣ್ಣು ಯಾವಾಗ ನೀವು ನಾಟ್ತೀರಿ, ನಾಟದಾಗ ಸಿಕ್ಕಲ್ಲೇ ವಂಕ ಡೊಂಕ ಕೆಳಗ್ ಮುತಿ ಮಾಡಿ ನಾಟಬೇಡ್ರಿ. ಆ ಕಬ್ಬಿಂದು ಕಣ್ಣು ಏನಿರ್ಬೇಕು, ಆಕಾಶಕ್ಕೆ ನೋಡ್ತಿರ್ಬೇಕು. ಆ ನಮ್ನಿ ಇಟ್ಟೆ ನೀವು ನಾಟ್ರಿ. ಇದು 3ನೇ ಪಾಯಿಂಟ್ ರೀ. 4ನೇ ಪಾಯಿಂಟ್, ನೀವು ಕಬ್ಬಿಗೆ ಬೀಜ ಉಪಚಾರ ಏನು ಮಾಡಲ್ಲ, ಜನರಲಿ ಮಾಡಲ್ಲ. ನೀವೇನ್ ಮಾಡ್ರಿ, ಬೀಜ ಉಪಚಾರ ಸಲಗ ನಮ್ದು ಸಾಯಿಲ್ ಬೂಸ್ಟರ್ ಅದ, ಅಥವಾ ನಮ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಅದ. 2ಕ್ಕೂ ನೀವೇನದಲ್ಲ ಬೀಜ ಉಪಚಾರಕ್ಕೆ ನೀವು ಉಪಯೋಗಿಸಬಹುದು. ಅದನ್ನ ಏನ್ ಪದ್ಧತಿ ಅದ ಕೇಳ್ರಿ, ಅದು ಹೇಳ್ಕೊಡ್ತೀನಿ. ಠೀಕ್ ಅಂದ್ರೆ ಅದ್ರ ಬಗ್ಗೆ ನಾವು ಉದ್ದ ಹೇಳಲ್ರಿ. ಈಗ ಬರೀ ಕಬ್ಬಿಂದ ಎಷ್ಟೇ ಹೇಳ್ತೀನಿ ನಿಮ್ಗ. ಸೊ ಈಗ ನೆಕ್ಸ್ಟ್ ಏನ್ ಪಾಯಿಂಟ್ ಬತ್ ನಿಮ್ಗ, ಈ ಕಬ್ಬು ನೀವು ಯಾವಾಗ ನೀವು 3 ಟನ್ ಕಬ್ಬು ಖರೀದಿ ಮಾಡ್ತೀರಿ, ರೊಕ್ಕದ ಬಗ್ಗೆ ಮಾತಾಡೋದ ನನಗೆ. 3 ಟನ್ ಕಬ್ಬು ಖರೀದಿ ಮಾಡಿದ್ರೆ 15,000 ರೂಪಾಯಿ ಖರ್ಚು ಮಾಡಿದ್ರಿ. ನೀವು ಏನ್ ಹಚ್ಚಿದ್ರಿ, 4 ಫೀಟ್ ಹಚ್ಚಿದ್ರಿ, 5 ಫೀಟ್ ಹಚ್ಚಿದ್ರಿ. ಇದು ಈ ಪದ್ಧತಿ ಪ್ರಕಾರ ಮಾಡಿದ್ರಿ. ಆದ್ರೆ ಇವತ್ ನಾ ಏನ್ ಮಾತಾಡಕತ್ತೀನಿ ನಿಮ್ಗೆ, 80 ಟನ್ ಮುಂದ ಬೆಳೆ ಸಲಗ ಇಷ್ಟೇ ಮಾತಾಡಕತ್ತೀನಿ. ಮತ್ ಖರ್ಚುನು ಕಮ್ಮಿ ಹೆಂಗ್ ಮಾಡ್ಬೇಕಂಬುದು ಮಾತಾಡಕತ್ತೀನಿ. ಈಗ ನೀವು 4 ಫೀಟಿಗೆ ಒಂದು ಕಬ್ಬು ಹಚ್ಚಿದ್ರ, ಆ ಹೊಲದಾಗ ನೀವೇನದಲ್ಲ 80 ಟನ್ 90 ಟನ್ ಎಂದೂ ಮುಟ್ಟಪ್ಲೇನೇ ಇಲ್ರಿ. ಇದು ಬರ್ಕೊಂಡ್ ಇಟ್ಕೋರಿ ಏನ್ರಿ, ಫಸ್ಟ್ ಪಾಯಿಂಟ್. ಈಗ ನಿಮ್ಗೆ ನಿಮ್ಗೆ 100 ಟನ್ ಬೆಳಿಬೇಕಾಗಿತ್ತು, 100 ಟನ್ ಸಲ ಹೋಗ್ಬೇಕಂದ್ರ ನೀವು ಕಮ್ಸೆ ಕಮ್ ಏನಿಲ್ಲ ಅಂದ್ರೆ ನಡು 2 ಬೆಳಿ ತಕೋಬೇಕ್ರಿ. ಕಬ್ಬಿನಾಗ 2 ಬೆಳೆಯರ ತಕೋಬೇಕು. 100 ಟನ್ ನೀವು ಮುಂದೆ ಹೋಗ್ಬೇಕಾದ್ರ, ನೀವು 80 ಟನ್ ಸನಿ ಹೋಗ್ಬೇಕಾದ್ರೆ 1.5 ಬೆಳಿ ತಕ್ಕೊನೇಬೇಕು ನೋಡು. ಇದು ನಿಸರ್ಗ ನಿಯಮದ ರೀ. ಏನದ ನಿಯಮದ. ಸೊ ಇದ್ರ ಪ್ರಕಾರ ನೀವು 1 ಬೆಳಿ ತಕೊಂಡು 60-80 ಟನ್ ಹೋಗ್ಬೇಕಾದ್ರೆ 6x2x2 ಹಚ್ಚ್ರಿ. 6 ಫೀಟ್ ನಡು ಜಾಗ ಬಿಡ್ರಿ. ಈಸ್ಟ್ ವೆಸ್ಟ್ ಇರ್ಬೇಕು. ಇದ್ ಹೆಂಗ್ ನೀವು ತಪ್ಪು ಮಾಡಿರಿ, ನಾರ್ತ್ ಸೌತ್ ಹಚ್ಚಿದ್ ಅಂತ ತಪ್ಪು ಮಾಡಬೇಡ್ರಿ. ಫಸ್ಟ್ ಅದು ಏನು ಈಸ್ಟ್ ವೆಸ್ಟ್ ಅಂದ್ರೆ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋ ಕಡೆ ನಡುವಿನ ದಾರಿ ಇರ್ಬೇಕು. ಆ ಪದ್ಧತಿ ಪ್ರಕಾರ ಹಚ್ಕೋರಿ. 6 ಫೀಟ್ ನಡು ಜಾಗ ಬಿಡ್ರಿ. 2 ಫೀಟ್ ಫೀಟ್ದಾಗ ಜಿಗ್ಜಾಗ್ದಾಗ ಕಬ್ಬು ಹಚ್ಚ್ರಿ. ಜಿಗ್ಜಾಗ್ 2 ಫೀಟ್ ಸ್ಪೇಸಿಂಗ್ ರೀ ಅಣ್ಣ. ಈ ಕಡೊಂದ್ ರೀ ಅಣ್ಣ. ನಡುವಿಂದ 2 ಫೀಟ್ ಬೋದ್ರಿ. ಗೊತ್ತಾಯ್ತ್ರಿ? ನಿಮ್ ಅದು ಹಚ್ಚದ್ರಂದ್ರ ನಿಮ್ಗೆ ಹತ್ತದೇ 3,500 3,600 ಕಣ್ಣು ಹತ್ತಾವ್ರಿ. ಎದಕ್ಕ? ಕಬ್ಬಿಂದು ಹತ್ತಾವ್. ಅಂದ್ರೆ ಏಟ್ ಐತ್ರಿ, 800 ಕಿಲೋನು ಆಗಲ್ಲ ನಿಮ್ಗೆ ಅದಕ್ಕ. ಠೀಕ್ ಅದ್ರಿ? ಮ್ಯಾಗಿನ್ ಚಟಾಸ್ಲಕ್ಕ ಕೆಳಗಿನ ಚಟಾಸ್ಲಕ್ ಲೆಕ್ಕ ಹಿಡಿದ್ರುನು ಇನ್ನೊಂದ್ ನಿಮ್ಗೊಂದ್ 200-300 ಕಿಲೋ ಹಿಡಿದ್ರ 1100 ಕಿಲೋದಾಗ ನಿಮ್ದು 1100-1200 ಕಿಲೋದಾಗ 1200 ಕಿಲೋದಾಗ ಏನಾಗ್ತದೆ ನಿಮ್ಗೆ, ನಿಮ್ ಕಬ್ಬಿಂದು ಪೂರಾ ಬೀಜದ್ದು ನಿಮ್ ಕೆಲಸ ಮುಗಿತ್ತು. ಇದು ಫಸ್ಟ್ ಪಾಯಿಂಟ್. ಇದು ಏನ್ ಹೇಳಿದ್ರಿ, 6 ಫೀಟ್ ಅದಕ್ಕೆ ಹೇಳಿದ್ರೆ ನಿಮ್ಗೆ 1 ಬೆಳೆ ಸಲಗ
80 ಟನ್ ಮುಟ್ಟೋ ಸಲುವಾಗಿ ಹೇಳ್ದೆ ನಿಮ್ಗೆ ಕರೆಕ್ಟ್ರಾ. ಈಗ ಏನು ಜಿಗ್ಜಾಗ್ ಮೆಥಡ್ ಗೊತ್ತೈತ್ರಿ. ಇದು ಜಿಗ್ಜಾಗ್ ಯಾಕೆ ಹಚ್ಬೇಕು ಅಂತ ಕೇಳ್ರಿ. ಯಾಕಂದ್ರ ನೀವು ನನ್ನ ಕಬ್ಬುಗಳು 30 ಫೀಟ್ ಹೋಗ್ತಾವ್ರಿ. ಮತ್ತ ಗಣಕಿ 38, 40, 42 ಗಣಕಿ ಎಣಿಸಿನ ಈ ಕಬ್ಬು ಅಟ್ ಎತ್ತರ ಆದಾಗ ಗಾಳಿ ಬಂದ್ರೆ ಬೀಳ್ತದ. ನೀವು ಜಿಗ್ಜಾಗ್ ಟೈಪ್ದಾಗ ಹಚ್ಚಿದ್ರಂದ್ರ ಮುಂದ ನೀವ್ ಏನ್ ಮಾಡ್ಬೋದು, 3 ತರದ್ ಕಲಿಸಿ ಒಂದ್ ಕಡೆ ಗಂಟ್ ಹಾಕಿದ್ರೆ ನಿಮ್ ಕಬ್ಬು ಬೀಳಲ್ಲ. ಅದ್ರ ಸಲುವಾಗಿ ಜಿಗ್ಜಾಗ್ ಹಚ್ಚೋದು ಬಹಳ ಎಸೆನ್ಷಿಯಲ್ ಅದ. ಇದು ಒಂದಾಯ್ತ್ರಿ. ಎರಡನೇ